ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತು ನಾವು ಬಂದಿರೋದು ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಪರ್ವತವನ್ನು ಏರಿ ಯಾವ ಥರ ಇದೆ ಸಂಪೂರ್ಣವಾಗಿ ನೋಡೋಣ. ಅಂಜನಾದ್ರಿ ಪರ್ವತ ಸುಮಾರು 1536 ಅಡಿಗಳಷ್ಟು ಎತ್ತರದಾಗಿದೆ. ಸ್ಥಳೀಯರ ನಂಬಿಕೆಯಂತೆ ಈ ಪರ್ವತದಲ್ಲಿ ಆಂಜನೇಯನ ತಾಯಿ ಅಂಜನಾದೇವಿ ವಾಸವಿದ್ದುದರಿಂದ ಇದಕ್ಕೆ ಅಂಜನಾದ್ರಿ ಪರ್ವತವೆಂದು ಹೆಸರು. ಈ ಬೆಟ್ಟವು ಆಂಜನೇಯನ ಜನ್ಮಸ್ಥಳ ಎಂಬ ನಂಬಿಕೆ ಇದೆ. ಪರ್ವತದ ತುದಿಯಲ್ಲಿ ಕ್ರಿಸ್ತಶಕ 15-16ನೇ ಶತಮಾನಕ್ಕೆ ಸೇರಿದ ಬಾಲ ಆಂಜನೇಯ ದೇವಾಲಯವಿದೆ. ಇಲ್ಲಿಗೆ ತೆರಳಲು ಸುಮಾರು 575 ಮೆಟ್ಟಿಲುಗಳನ್ನು ಹತ್ತಬೇಕಾಗಿದೆ. ಅಂಜನಾದ್ರಿ ಬೆಟ್ಟದ ಪೂರ್ತಿ ಉಸ್ತುವಾರಿ ಇವಾಗ ಕರ್ನಾಟಕ ಸರ್ಕಾರದ ವತಿಯಲ್ಲಿದೆ. ಇಲ್ಲಿ ಶ್ರೀರಾಮಚಂದ್ರ ಮತ್ತು ಶ್ರೀ ಹನುಮಾನ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾವು ಅಂಜನಾದ್ರಿ ಪರ್ವತವನ್ನು ಏರ್ಲಕ್ಕ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏಳ್ನೂರ 12 260 ಸ್ಟೆಪ್ಸ್ ದಾಟಿದ ಮೇಲೆ ಈ ಥರ ನೋಡೋಕೆ ಕಾಣುತ್ತೆ. ಮೇಲ್ಗಡೆಯಿಂದ 260 ಸ್ಟೆಪ್ಸ್ ಆಗಿದೆ. $396 ಮೆಟ್ಲಾಗಿದೆ. ಸೊ ಇಲ್ಲಿಂದ ಈ ಥರ ವ್ಯೂ ಕಾಣುತ್ತೆ. ಇಲ್ಲಿಂದ ತುಂಗಭದ್ರಾ ನದಿ ಮತ್ತು ಹಂಪಿಯ ಕೆಲವೊಂದು ದೇವಾಲಯಗಳನ್ನು ನಾವು ನೋಡಬಹುದು. ಈ ಅಂಜನಾದ್ರಿ ಪರ್ವತವನ್ನು ಏರ್ತಾ ಮೇಲೆ ಬಂದಾಗ ವಾಯುಪುತ್ರ ಕಪಿವೀರ ರಾಮನ ಪರಮಭಕ್ತ ಶ್ರೀ ಹನುಮಂತನ ಕೇಸರಿ ಧ್ವಜವನ್ನು ಕಂಡಾಗ ಎಷ್ಟೇ ಆಯಾಸವಿದ್ದರೂ ಅದು ಆನಂದವಾಗಿ ಪರಿವರ್ತನೆಯಾಗುತ್ತದೆ. ಕಂಪ್ಲೀಟ್ 575 ಮೆಟ್ಟಿಲು, 575 ಸ್ಟೆಪ್ಸ್ ದಾಟಿ ಮೇಲೆ ಬಂದರೆ ಈ ಥರ ಇದೆ ಅಂಜನಾದ್ರಿ ಪರ್ವತ. ಈ ಅಂಜನಾದ್ರಿ ಪರ್ವತದ ಮೇಲೆ ಅತಿ ಸುಂದರವಾದ ಶ್ರೀ ಹನುಮಾನ್ ದೇವಸ್ಥಾನ ಇದೆ. ಇಲ್ಲೇನ್ರ ಹರಕೆ ಪರ್ಕಿ ಇದ್ರೆ ಹಿಂಗೆ ಕಟ್ಟು ಹೋಗ್ತಾರ ದೇವ್ರಿಗೆ. ಗಂಟಿ, ಇಷ್ಟು ದೊಡ್ಡ ಗಂಟೆಗಳಿದಾವ. ದೇವಸ್ಥಾನದ ಒಳಗಡೆ ಫೋಟೋ ತೆಗಿಲಕ್ಕ ಮತ್ತು ವಿಡಿಯೋ ಮಾಡ್ಲಿಕ್ಕೆ ಅನುಮತಿ ಇಲ್ಲ. ಅಂಜನಾದ್ರಿ ಬೆಟ್ಟ ಏರ್ಬೇಕಂದ್ರೆ 575 ಸ್ಟೆಪ್ಸ್ ಇದಾವೆ ಟೋಟಲ್. ಆಮೇಲೆ ಇದು ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿದೆ. ಹೊಸಪೇಟೆಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದೆ. ಅತಿ ಸಮೀಪದ ಪ್ಲೇಸ್ ಅಂದರೆ ಕಿಷ್ಕಿಂಧ, ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಒಂದು ಅಂಜನಾದ್ರಿ ಬೆಟ್ಟ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಪುರಾತನ ದೇವಾಲಯವಾಗಿದೆ. ಮ್ಯಾಲೆ ಬಂದಂಗೆಲ್ಲ ಟೆಂಪ್ರೇಚರ್ ತುಂಬ ಕಡಿಮೆ ಹಾಕೋದು ಬರುತ್ತೆ. ತುಂಬ ಕೋಲ್ಡ್ ಇದೆ ಟೆಂಪ್ರೇಚರ್ ಮೇಲ್ಗಡೆ. ಒಂದು ಒಳ್ಳೆಯ ಅನುಭವ ಆ್ಯಕ್ಚುಲಿ. ತುಂಗಭದ್ರಾ ನದಿಯ ದಡದಲ್ಲಿರುವ ಈ ಅಂಜನಾದ್ರಿ ಪರ್ವತ ನೋಡಲು ತುಂಬ ನಯನ ಮನೋಹರವಾಗಿದೆ. ಈ ಅಂಜನಾದ್ರಿ ಪರ್ವತದ ಮೇಲೆ ನಿಂತು ನಾವು ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷ್ಯಮುಖ ಪರ್ವತ ಮತ್ತು ಹಂಪಿಯಲ್ಲಿನ ದೇವಾಲಯಗಳನ್ನು ನಾವು ನೋಡಬಹುದು. ಜೈ ಶ್ರೀರಾಮ್, 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 ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಅಂಜನಾದ್ರಿ ಬೆಟ್ಟದಲ್ಲಿರುವ ಹನುಮಾನ್ ದೇವಸ್ಥಾನವನ್ನು ಬಿಳಿ ಬಣ್ಣದ ಪಿರಮಿಡ್ ರಚನೆಯೊಂದಿಗೆ ಮಾಡಲಾಗಿದ್ದು ಮೇಲೆ ಕೆಂಪು ಗುಮ್ಮಟವನ್ನು ಹೊಂದಿದೆ. ಇಲ್ಲಿ ಇರುವಂತಹ ಹನುಮಾನ್ ವಿಗ್ರಹವನ್ನು ಬಂಡೆಯಿಂದಲೇ ಕೆತ್ತಲಾಗಿದೆ. ಈ ಪರ್ವತದ ಮೇಲೆ ಆಂಜನೇಯನ ತಾಯಿ ಅಂಜನಿ ದೇವಿ ಮತ್ತು ರಾಮ ಸೀತೆಯ ದೇವಾಲಯಗಳನ್ನು ಕೂಡ ಕಾಣಬಹುದಾಗಿದೆ. ಒಂದು ಸಾರಿ ಹತ್ತಿ ತಿಳಿದ್ಬಿಟ್ರೆ ಏನೇನು ಮೈಯಾಗಿದ್ದೆಲ್ಲ ನೋವುಗಳೆಲ್ಲ ಹೋಗ್ಬಿಡ್ತಾವೆ ಸ್ವಚ್ಛ. ಅಂಜನಾದ್ರಿ ಪರ್ವತ
ಒಂದು ಒಳ್ಳೆಯ ಅನುಭವ. ಮುಂಚೆ ಎಲ್ಲ ಇದು ಸ್ಥಳೀಯ ಪೂಜಾರಿಗಳು ಇದನ್ನು ಪೂರಾ ಮೇಂಟೆನೆನ್ಸ್ ಮಾಡ್ತಾಯಿದ್ರು. ಇವಾಗ ಕರ್ನಾಟಕ ಸರ್ಕಾರದ ಅಧೀನದಲ್ಲಿದೆ. ಸೊ ಬೆಳವಣಿಗೆ ತುಂಬ ಆಗಿದೆ, ಡೆವಲಪ್ಮೆಂಟ್ ತುಂಬ ಆಗಿದೆ. ಮೇಲ್ಗಡೆ ಎಲ್ಲ ತುಂಬ ವ್ಯವಸ್ಥೆಗಳಾಗಿದೆ. ಪ್ರತಿಯೊಬ್ಬರು ವಿಸಿಟ್ ಮಾಡ್ತಕ್ಕಂಥ ಪ್ಲೇಸ್ ಇದು. ಒಂದು ಭವ್ಯ ಇತಿಹಾಸ ಹೊಂದಿರುವ ಪ್ಲೇಸ್ ಇದು. ಸೊ ದಯವಿಟ್ಟು ವಿಸಿಟ್ ಮಾಡಿ. ನನಗಂತೂ ಇವತ್ತು ವಿಸಿಟ್ ಮಾಡಿ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ನ್ಯೂಸ್ ಇದ್ದರೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.